ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪೇರ್ ಮಾಡ್ತಿದ್ದೀನಿ. ಬೆಳಗ್ಗೆನೇ ನಾನು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು 4-5 ಚಪಾತಿ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಾನು ಪಾಕೆಟ್ ತರಿಸ್ತೀನಿ. ನಾನು ಗೋಧಿ ತಂದು ಹಾಕ್ಸಲ್ಲ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು. ಆಮೇಲೆ ನಾನು ಉಪ್ಪು ಸ್ವಲ್ಪ ಬೆಳೆಸ್ತೀನಿ, ಯಾವಾಗ್ಲೂ ಜಾಸ್ತಿ ಹಾಕಲ್ಲ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ. ದಿನ ನಾನು ಈವ್ನಿಂಗ್ ಸ್ನ್ಯಾಕ್ಸು ಈ ಥರ ಮಾಡ್ತಿದ್ದೆ. ಇವತ್ತು ಲಂಚಿಗೆ ಪ್ರಿಪೇರ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಇವತ್ತು. ಹಾಗಾಗಿ ಮಾಡಿದರೆ ಆಯಿತು ಅಂತ ಬೆಳಗ್ಗೆ ಮಾಡ್ತಿದ್ದೆ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಿದ್ದೀನಿ. ಪ್ಲೀಸ್ ನನ್ನ ವಿಡಿಯೋನ ನೋಡಿ ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ವಿಡಿಯೋ ನೋಡಿ ಲೈಕ್ಸ್ ಕೊಡಿ, ಕಮೆಂಟ್ಸು ಕೊಡಿ. ಇವಾಗೆಲ್ಲ ನೀಟಾಗಿ ಚಪಾತಿ ಹಿಟ್ಟು ಕಲಿಸ್ಕೊಂಡೆ ನಾನು. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ, ಜಾಸ್ತಿ ಏನು ಹಚ್ಕೊಳ್ಳಲ್ಲ, ಸುಮ್ಮನೆ ಸ್ವಲ್ಪ ಮೇಲ್ಗಡೆ ಅಷ್ಟೇ. ಸ್ವಲ್ಪ ಹಚ್ಕೊಂಡು ಇದನ್ನು ನಾದ್ಕೊಂಡು ಇದನ್ನು ನೆನೆಲಿಕ್ಕೆ ಬಿಡ್ತೀನಿ. ಇದನ್ನ ಲಾಸ್ಟಿಗೆ ಮಾಡ್ತೀನಿ ನಾನು ಚಪಾತಿನ. ಆಮೇಲೆ ಇವಾಗ ಮತ್ತು ಸ್ವಲ್ಪ ಇದು ಹೆಸರುಬೇಳೆ ಸಾರು ಮಾಡಬೇಕಂತ ಡಿಸೈಡ್ ಮಾಡಿದೆ. ಸ್ವಲ್ಪ ಹೆಸರುಬೇಳೆ ತೊಗೊಂಡಿದ್ದೀನಿ. ಅಂದರೆ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತೀನಿ ನಾನು. ಹಾಗಾಗಿ ಸ್ವಲ್ಪ ಮಾಡಿಬಿಟ್ರೆ ತುಂಬ ಕಮ್ಮಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಸಾರಿಗೆ ಎಷ್ಟು ಹಾಕಬೇಕೋ ಅಷ್ಟು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕ್ಯಾಬೇಜ್ ಪಲ್ಯ ಮಾಡ್ಬೇಕಂತ ಮಾಡಿದ್ದೆ, ಅದ್ರ ಜೊತೆ ಹಾಕಿ ಮಾಡಿದ್ರೆ ಕ್ಯಾಬೇಜ್ ಅಂದರೆ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಸ್ವಲ್ಪ ಹೆಸರುಬೇಳೆನೂ ಹಾಕ್ಕೊಂಡು ಹೆಸರುಬೇಳೆ ಸಾರು ಮತ್ತು ಹೆಸರುಬೇಳೆ ಮತ್ತು ಕ್ಯಾಬೇಜ್ ಪಲ್ಯ ಮಾಡಬೇಕಂತ ಡಿಸೈಡ್ ಮಾಡಿದೆ. ಆಮೇಲೆ ಒಂದು ಟೊಮೆಟೊ ಕುದಿಯೋಕ್ಕಿಟ್ಟಿನಿ, ಇದು ಬೇಳೆ ಜೊತೆನೆ, ಹೆಸರುಬೇಳೆ ಜೊತೆನೆ. ಆಮೇಲೆ 2 ಮೆಣಸಿನ್ಕಾಯಿ ಹಾಕ್ಕೊಂಡೆ ಇದ್ರ ಜೊತೆನೆ. ಅಂದರೆ ತುಂಬ ಖಾರ ಇದೆ, ಅದಕ್ಕೆ 2 ತೊಗೊಂಡೆ ನಾನು. ಆಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನೂ ಇಲ್ಲ. ಬೇಕಾದರೆ ಮತ್ತೆ ಹಾಕ್ಕೋಬೋದು, ಜಾಸ್ತಿ ಆದರೆ ಮತ್ತೆ ತೆಗಿಯೋಕ್ಕಾಗಲ್ಲ ಅಂತ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ತೀನಿ. ಇವನ್ನೆಲ್ಲನೂ ಹಾಕಿ ಇವಾಗ ಫುಲ್ ನೀಟಾಗಿ ಕೈ ಆಡಿಸ್ಕೊಳ್ತೀನಿ ಇದನ್ನು ಈ ಥರ. ಆಮೇಲೆ ಇದನ್ನು ನಾನು ಕುದಿಲಿಕ್ಕೆ ಇಡ್ತೀನಿ. ಇವಾಗ ಹಿಂಗೆ ಕುದಿಲಿಕ್ಕಿಟ್ಟು ಮತ್ತು ನಾನು ಪಲ್ಯಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ತೀನಿ. ಕ್ಯಾಬೇಜ್ ಇತ್ತು, ತುಂಬ ಇತ್ತು. ಮೊನ್ನೆ ಕ್ಯಾಬೇಜ್ ಮಾಡಿದ್ದೆ ಅಷ್ಟೇ, ಅದನ್ನ ಸ್ನ್ಯಾಕ್ಸಿಗೆ ಯೂಸ್ ಮಾಡಿದ್ದೆ. ಹಂಗಾಗಿ ಮತ್ತು ಇದನ್ನ ಏನಾದರೂ ಮತ್ತು ಮಾಡೋಣ ಅಂದರೆ ನಾನು 2 ದಿನದಲ್ಲಿ ಎಲ್ಲ ಮುಗಿಸ್ಬಿಡ್ತೀನಿ. ಮತ್ತು ಬೇರೆ ಫ್ರೆಶ್ ತಂದು ಮಾಡಿದರೆ ಆಯಿತು ಅಂತ. ಮತ್ತು ದಿನ ಒಂದು ಅಂತ ತಂದು ಇಡಲ್ಲ ನಾನು. ಒಂದು ಏನು ತಂದಿರ್ತೀನಿ ಅದು ಮುಗಿ ಮಟನು ಮತ್ತು ನಾನು ಬೇರೆ ಏನು ಕಾಯಿಪಲ್ಯ ತರಲ್ಲ ಆ್ಯಕ್ಚುಲಿ. ಹಾಗಾಗಿ ಕ್ಯಾಬೇಜ್ ಐತಲ್ಲ, ಹಾಗಾಗಿ ಕ್ಯಾಬೇಜ್ ಮತ್ತು ಬೇರೆ ಕ್ಯಾಬೇಜ್ ಅಂದರೆ ಅದೊಂದೇ ತಿನ್ನೋಕ್ಕಾಗಲ್ಲ ಅಂತ ಅದ್ರ ಜೊತೆ ಸ್ವಲ್ಪ ಹೆಸರು ಕಾಳು ಹಾಕಿದೆ. ಹೆಸರು ಕಾಳು ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ. ನೀವು ಯಾರಾದರೂ ಒಂದ್ಸಲ ಟ್ರೈ ಮಾಡಿ ಇದನ್ನು. ನಿಮ್ಮದು ವಿಡಿಯೋದು ಇದ್ರದ್ದೆಲ್ಲ ನೀವು ಅಪ್ಲೋಡ್ ಮಾಡ್ತಿರ್ತೀರಲ್ಲ YT ಸ್ಟುಡಿಯೋದಲ್ಲಿ, ನಿಮ್ಮದು ವಿಡಿಯೋ ಟ್ಯಾಗ್ ಲಿಂಕು, ಡಿಸ್ಕ್ರಿಪ್ಷನ್ಸು ಎಲ್ಲನೂ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ತಮ್ನೇಲು ಅದನ್ನೂ ಚೆಕ್ ಮಾಡ್ಕೊಳ್ಳೋದು, ಇಷ್ಟೇ ಲೆಂತ್ ಇರಬೇಕಂತ ಇದು ಇರುತ್ತೆ, ಅದನ್ನೂ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಕೂಡ ತಮ್ನೇಲ್ ಕೂಡ ಇವಾಗೆಲ್ಲ ಆ್ಯಪ್ಸ್ ಇದೆ, ತಮ್ನೇಲ್ ಆ್ಯಪ್ಸು ಅಂತ. ಅದನ್ನ ಹಾಕಲಿಕ್ಕೆ ನಾವು ಯಾವ ಕಂಟೆಂಟ್ ಮೇಲೆ ಹಾಕ್ತೀವಿ ಅಂತ ಅದ್ಮೇಲೆ ಸರ್ಚ್ ಹೊಡೆದ್ರೆ ಟೈಪ್ ಮಾಡಿಬಿಟ್ಟು ನಾವು ಯಾವ ಥರ ತಮ್ನೇಲ್ ಹಾಕ್ಬೇಕು ಅದು ಕೂಡ ತೋರಿಸುತ್ತೆ ಇವಾಗ. ಆಮೇಲೆ ಎಲ್ಲನೂ ನೀಟಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಇದನ್ನ ಚಿಕ್ಕದಾಗಿ.
ಇವಾಗ ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ. ಬರೀ ಕ್ಯಾಬೇಜ್ ಅಂದರೆ ತಿನ್ನೋಕ್ಕಾಗಬಾರ್ದು, ಒಂದ್ಸಲ ತಿನ್ಬೋದು, ಬರೀ ಅದೇ ಅಂದರೆ ತಿನ್ನೋಕ್ಕಾಗಲ್ಲ, ಬೇಜಾರಾಗ್ಬಿಡುತ್ತೆ. ಹಾಗಾಗಿ ನಾನು ಅದ್ರ ಜೊತೆ ಸ್ವಲ್ಪ ಹೆಸರು ಕಾಳು ಯೂಸ್ ಮಾಡಿಕೊಂಡೆ. ಅಂದರೆ ಹೆಂಗಿದ್ರು ಹೆಸರು ಬೇಳೆ ಸಾರು ಮಾಡ್ತಿದ್ದಲ್ಲ ಇರಲಿ ಅಂತ ಮತ್ತೆ ನಾನು ಹೆಸರು ಬೇಳೆನ ಹಾಕ್ಕೊಂಡು ಮಾಡಿದೆ. ಇವಾಗ ಪಲ್ಯಗೆ ಒಗ್ಗರಣೆ ಹಾಕ್ಕೊಳ್ತೀನಿ. ಇವಾಗ ಆ ಸೈಡು ನಾನು ಇದನ್ನು ಕಾಳು ಕುದಿಲಿಕ್ಕೆ ಇಟ್ಟಿದ್ದೆ. ಇಲ್ಲಿ ಸ್ವಲ್ಪ ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಹಾಕಿದ್ದೆ, ಸ್ವಲ್ಪ ಆಮೇಲೆ ಕರಿಬೇವು, ಆಮೇಲೆ ಈರುಳ್ಳಿ ಹಾಕಿದ್ದೆ. ನಾನು ಕರಿಬೇವೆಲ್ಲ ಸ್ವಲ್ಪ ಜಾಸ್ತಿ ಬಳಸ್ತೀನಿ, ಅದು ಹೇರಿಗೂ ಒಳ್ಳೆಯದು ಅಂತ. ಆಮೇಲೆ ಇದಕ್ಕೆಲ್ಲ ಮತ್ತೆ ಸ್ವಲ್ಪ ಕ್ಯಾಬೇಜ್ ಹಾಕ್ಕೊಳ್ತೀನಿ ನಾನು. ಇಷ್ಟೆಲ್ಲ ಅಡುಗೆ ಮಾಡಬೇಕಂದ್ರೆ ಒಂದು 2 hours ಆದರೂ ಬೇಕಾಗುತ್ತೆ. ಇದನ್ನೆಲ್ಲ ಮಾಡಿಕೊಂಡು ಅಡುಗೆನ ಕ್ಲೀನ್ ಮಾಡಿಕೊಂಡು ಒಂದು 2-3 hours ಬೇಕು ಟೈಮು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಜಾಸ್ತಿ ಏನಿಲ್ಲ. ಅದು ಬೇಕಾದರೆ ಮತ್ತೆ ಹಾಕ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಅರಶಿನ ಹಾಕ್ಕೊಂಡೆ. ಆಮೇಲೆ ಇದು ಹಾಕ್ಕೊಂಡು ಹಂಗೆ ಕೈಯಾಡಿಸ್ಕೊಂಡು ಸ್ವಲ್ಪ ಈಗ ಸರಿಯಾಗಿದೆ ಮಿಕ್ಸ್ ಆಗಲಿ ಅಂತ. ಆಮೇಲೆ ಇದಕ್ಕೆ ನಾನು ಮತ್ತೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಅದು ಇದು ಇಷ್ಟೇ ಅಂತ ಮತ್ತೆ ಘಾಟ್ ಎದ್ಬಿಡುತ್ತೆ ಅಂತ. ಸ್ವಲ್ಪ ಹೆಸರು ಬೇಳೆ ಹಾಕ್ಕೊಂಡೆ, ಆಗಲೇ ಕುದಿಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಕುದ್ದಿತ್ತು. ಆಮೇಲೆ ಒಂದೇ ಸೀಟಿಗೆ ನಾನು ಕುಕ್ಕರ್ ತೆಗೆದು ಮತ್ತೆ ಇದಕ್ಕೆ ಇದು ಹಾಕ್ಕೊಂಡೆ. ಇಲ್ಲಾಂದರೆ ಫುಲ್ ಸ್ಮೂತ್ ಆಗಿಬಿಟ್ರೆ ಚೆನ್ನಾಗಾಗಲ್ಲ ಪಲ್ಯ ಅಂತಂದು ಅದಕ್ಕೆ ಒಂದೇ ಸೀಟಿಗೆ ತೆಗೆದು ಮತ್ತೆ ಅದನ್ನ ನಾನು ಮತ್ತೆ ಕುದಿಲಿಕ್ಕೆ ಇಟ್ಟಿದ್ದೆ. ಆಮೇಲೆ ಈ ಥರ ನಾನು ಪಲ್ಯ ಮಾಡ್ಕೊಳ್ತಿದ್ದೆ. ಇವಾಗ ಇನ್ನೆಲ್ಲ ಹಾಕ್ಕೊಂಡೆಲ್ಲ ಮತ್ತೆ ಮಿಕ್ಸ್ ಮಾಡಿಕೊಂಡೆ ನೀಟಾಗಿ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಇನ್ನೂ ಸರಿಯಾಗಿ ಕುದೀಲಿ ಅಂತ. ಉಪ್ಪು ಖಾರ ಎಲ್ಲನೂ ಸರಿಯಾಗಿ ಹೊಂದ್ಕೊಳ್ಳುತ್ತೆ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ತೀನಿ ಅಂದರೆ ಬೇಗ ಬೆಂದ್ಕೊಳ್ಳುತ್ತೆ ಪಲ್ಯ ಅಂತಂದು. ಇವಾಗೆಲ್ಲ ಬೆಂದಿದೆ, ನಾನಿವಾಗ ಸರ್ವ್ ಮಾಡ್ಕೊತೀನಿ. ಇವಾಗ ನೋಡಿ, ಹೆಸರುಬೇಳೆ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಇದನ್ನು. ಆಮೇಲೆ ಮತ್ತೆ ನಾನು ಕುಕ್ಕರ್ ಇದನ್ನ ಇಡೋಕ್ಕೆ ವಾಪಸ್ ಮತ್ತೆ ಕುಕ್ಕರ್ ಇದು ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ನೆಲ್ಲ ಕಾಳನ್ನ ಇವಾಗ ಬೆಂದಿದೆ, ನೀಟಾಗಿ ಬೆಂದಿತ್ತು. ಆಗಲೇ ಸ್ವಲ್ಪ ಬೇಯಿಸ್ಕೊಂಡಿದ್ದೆ ನಾನು ಪಲ್ಯಗೋಸ್ಕರ. ಇವಾಗ ಫುಲ್ ಬೆಂದಿದೆ. ಇವಾಗ ತುಂಬ ಬಿಸಿ ಇದೆಯಲ್ಲ, ಅದಕ್ಕೆ ಇವಾಗಲೇ ಒಂದು ಸ್ಮ್ಯಾಶರ್ ತೊಗೊಂಡು ಫುಲ್ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಅಂದರೆ ಬಿಸಿ ಇದ್ದಾಗ ಬೇಗ ಸ್ಮ್ಯಾಶ್ ಆಗುತ್ತೆ. ಆಮೇಲೆ ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ. ಇದಕ್ಕೆ ಫುಲ್ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಿ ಹಾಕಿಟ್ಟಿದ್ದೆ. ಇದಕ್ಕೆ ಜೀರಿಗೆ ಸಾಸಿವೆ ಎಲ್ಲ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಂಡೆ ನಾನು. ಇದಕ್ಕೆ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಸರಿಯಾಗಿ ಫ್ರೈ ಆದರೆ ಸಾಂಬಾರು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸುಮ್ಮನೆ ಹಾಗೆ ನಾವು ಒಗ್ಗರಣೆ ಹಾಕಿ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಹಾಕ್ಬಿಟ್ಟರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋಲ್ಲ. ಇವಾಗೆಲ್ಲ ಅದು ಸರಿಯಾಗಿ ಬೆಂದಿದೆ. ಆಮೇಲೆ ಅದಕ್ಕೆ ಸ್ವಲ್ಪ ಮತ್ತೆ ಮೇಲೆ ಕರಿಬೇವು ಹಾಕ್ಕೊಂಡೆ. ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೆನಲ್ಲ ಅದನ್ನ ಬೇಳೆ ಇದಕ್ಕೆ ಹಾಕ್ಕೊಂಡೆ. ಇವಾಗ ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ತೀನಿ ನಾನು ಇದನ್ನು. ಕುಕ್ಕರಲ್ಲಿ ಮಾಡಿಕೊಂಡ್ರೆ ಬೇಗ ಆಗಿಬಿಡುತ್ತೆ. ಹಾಗಾಗಿ ನಾನು ಕುಕ್ಕರಲ್ಲಿ ಇನ್ನೊಂದು ಕುಕ್ಕರ್ ಇದೆ, ಅದನ್ನ ಯೂಸ್ ಮಾಡಿ ನಾನು ಇದನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ.
2 ಕುಕ್ಕರ್ ಇದೆ ಆ್ಯಕ್ಚುಲಿ ಮನೇಲಿ, ಅದನ್ನ ಒಂದೇ ಯೂಸ್ ಮಾಡೋದು. ತುಂಬ ಆಗ್ಬಿಟ್ರೆ ತೊಳೆಯೋಕೆ ಆಮೇಲೆ ಬೇಜಾರು. ಅದಕ್ಕೆ ನಾವು ಒಂದೇ ಇದು ಮಾಡ್ಕೊಟ್ಟು ಆಮೇಲೆ ಹಾಕ್ಕೊಂಡು ಆಮೇಲೆ ಒಂದು ಬೌಲಿಗೆ ತೊಗೊಂಡ್ಬಿಡ್ತೀನಿ. ನಾನು ಮಾಡಿದ ಪಾತ್ರೆಯಲ್ಲೇ ಯಾವತ್ತೂ ನಾನು ಅಡುಗೆ ಇಡಲ್ಲ. ಮಾಡಿದ ತಕ್ಷಣ ಮತ್ತು ಬೇರೆ ಇದಕ್ಕೆ ನಾನು ಬೌಲ್ಗೆ ಇದಕ್ಕೆಲ್ಲ ತೆಗೆದಿಟ್ಕೊಳ್ತೀನಿ. ಇವಾಗ ನೋಡಿ ಕುದಿಲಿಕ್ಕೆ ಇಟ್ಟಿದ್ದಲ್ಲ, ಇವಾಗ ಕುದ್ದಿದೆ ನೋಡಿ, ಎಲ್ಲ ಸಹ ಕುದೀತಾ ಇದೆ. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿದೆ ಒಗ್ಗರಣೆದು. ಆಮೇಲೆ ಇವಾಗ ಚಪಾತಿ ಹಿಟ್ಟು ಮಾಡಿಕೊಂಡು ಬೇಯಿಸ್ಕೊಳ್ತಿದ್ದೀನಿ. ನಾನು ಕುದಿಲಿಕ್ಕೆ ಇಟ್ಟಿದ್ದನ್ನು ಸ್ವಲ್ಪ ಹಾಗೆ ಒಂದು 2 ನಿಮಿಷ ಲಿಡ್ನ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಅದನ್ನ ಸ್ವಲ್ಪ ಬೇಯಲಿಕ್ಕಂತ ಇಟ್ಟಿದ್ದೆ ಸಾಂಬಾರನ್ನ. ಅಂದರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎಲ್ಲದು, ಒಗ್ಗರಣೆ ಹಾಕಿರ್ತಾನೆ ಎಲ್ಲದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೆಳ್ಳುಳ್ಳಿದು. ಇವಾಗೆಲ್ಲ ಚಪಾತಿ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಸ್ವಲ್ಪ ಅಕ್ಕಿ ತೊಳ್ಕೊಂಡು ಅನ್ನಕ್ಕೂ ಇಟ್ಕೊಳ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಕುದಿಸ್ಕೊಳ್ತೀನಿ. ಮೇಲೆ ಗಂಜಿ ಬರುತ್ತಲ್ಲ ಅದನ್ನು ತಗೊಳ್ತೀನಿ. ಇವಾಗ ನೋಡಿ ಸಾಂಬಾರು ಮಾಡಿದ್ನಲ್ಲ ಅದನ್ನ ಇವಾಗ ತೋರಿಸ್ತಿದ್ದೀನಿ. ಇನ್ನು ಇವಾಗ ಇದನ್ನು ನೀರು ಅಕ್ಕಿ ಕುದಿಲಿಕ್ಕೆ ಇಟ್ಟಿದ್ನಲ್ಲ, ಇವಾಗ ನೋಡಿ ಈ ಥರ ಗಂಜಿ ಇರುತ್ತಲ್ಲ ಇದನ್ನ ತೆಗಿತೀನಿ ನಾನು. ಅನ್ನ ಇದ್ರ ಜೊತೆನೇ ಮಾಡಲ್ಲ. ಅಂದರೆ ಇವಾಗ ಶುಗರ್ ಪೇಷಂಟೆಲ್ಲ ಇರ್ತಾರಲ್ಲ ಅವ್ರಿಗೆ ಒಳ್ಳೆಯದು. ಅಂದರೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಇದನ್ನ ತೊಗೊಂಡ್ರೆ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಕಮ್ಮಿ ಆಗುತ್ತೆ. ಇವಾಗೆಲ್ಲ ಅನ್ನ ಎಲ್ಲನೂ ರೆಡಿ ಆಯಿತು, ಚಪಾತಿ ಎಲ್ಲ ಪಲ್ಯ ಸಾಂಬಾರು ಎಲ್ಲನೂ ರೆಡಿ ಆಯಿತು. ಇವಾಗ ನೋಡಿ ಚಪಾತಿ, ಹೆಸರು ಕಾಳು ಕ್ಯಾಬೇಜ್ ಪಲ್ಯ, ಆಮೇಲೆ ಅನ್ನ ಮಾಡಿದ್ದರೆ ಅನ್ನನೂ ಬಿಸಿ ಬಿಸಿ ಇದೆ. ಇವಾಗ ಸಾಂಬಾರನ್ನೂ ಒಂದು ಬೌಲಲ್ಲಿ ಇಟ್ಟಿದ್ದೆಲ್ಲ ಅದನ್ನು ಎಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕ್ಯಾರೆಟು ಏನೇನು ಕಟ್ ಮಾಡಿಕೊಂಡೆ ಸ್ವಲ್ಪ ಮಧ್ಯಾಹ್ನಕ್ಕಿರಲಿ ಅಂತ. ಆಮೇಲೆ ಅಂಬ್ಲಿನೂ ಮಾಡ್ಕೊಂಡಿದ್ದೆ, ಅದನ್ನು ನಾನು ತೋರಿಸಿಲ್ಲ, ಅದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ನಾನು ಇದನ್ನು ತೋರ್ಸೋಕ್ಕಾಗಿಲ್ಲ, ಹಾಗೆ ಇಡ್ತಾಯಿದ್ದೀನಿ ನೋಡಿ. ಇವಾಗ ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಚಪಾತಿ, ಪಲ್ಯ, ಅನ್ನ, ಸಾರು, ಕ್ಯಾರೆಟು, ಅಂಬ್ಲಿ. ಒಂದು ಹೆಲ್ದಿ ರೆಸಿಪಿ ಇದು, ಮನೆಯಲ್ಲಿ ಹೋಮ್ ಮೇಡ್ ರೆಸಿಪಿ. ಪ್ಲೀಸ್ ನನ್ನ ಚಾನಲ್ ನೋಡಿ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಕೊಡಿ, ಕಮೆಂಟ್ಸ್ ಕೊಡಿ. Thanks for watching.